ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 4:03 ಆಗಿದೆ ಅಂತ. ಇವತ್ತು ನಮ್ಮ ಜೊತೆ ಸಾಧನೆಯ ಹಾದಿಯಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಸೊ ಸಾಮಾನ್ಯವಾದ ಅತಿಥಿಯಲ್ಲ, ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಮತ್ತು ಈಗ ಸಾಹಿತಿಯಾಗಿ ಗುರುತಿಸಿಕೊಂಡಿರುವ ವಿಶೇಷ ಅತಿಥಿ ಮಿತೂರ್ ನಂಜಪ್ಪ ರಾಮ್ ಪ್ರಸಾದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ರಾಮ್ ಪ್ರಸಾದ್ ಅವರು 1969ರಲ್ಲಿ ಬಿಎಂಸಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಮೆಡಿಕಲ್ ಗ್ರಾಜುಯೇಟ್ ಆಗಿ ಮುಂದೆ ಐರ್ಲೆಂಡ್ ನಲ್ಲಿ ಹೈಯರ್ ಎಜುಕೇಶನ್ ನ ಮುಗಿಸಿ ಅಮೆರಿಕೆಯಲ್ಲಿ ಸುಮಾರು 39 ವರ್ಷಗಳ ಕಾಲ ಆರ್ಥೋಪೆಡಿಕ್ ಸರ್ಜನ್ ಆಗಿ ಗುರುತಿಸಿಕೊಂಡು ಈಗ ರಿಟೈರ್ಮೆಂಟ್ ತಗೊಂಡು ನಿವೃತ್ತ ಜೀವನವನ್ನ ಅನುಭವಿಸ್ತಾ ಇದ್ದಾರೆ. ತುಂಬಾ ವಿಶೇಷ ಅಂದ್ರೆ ಈ ಸಾಧನೆ ಮಾಡೋರ್ಗೆ ಅಥವಾ ಮನಸ್ಸಿರೋರ್ಗೆ ವಯಸ್ಸಿನ ಹಂಗು ಇರೋದಿಲ್ಲ. ಸೊ ಇಷ್ಟು ದಿನ ಅಲ್ಲಿ ಸಾಧನೆ ಆಯ್ತು ಅಂದ್ರೆ ಮತ್ತೊಂದು ಸಾಧನೆಯತ್ತ ಮುಖ ತಿರುಗಿಸುವ ಪ್ರವೃತ್ತಿಯನ್ನು ಹೊಂದಿರುವಂತಹ ರಾಮ್ ಪ್ರಸಾದ್ ಅವರು ಈಗ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬಹಳಷ್ಟು ಜನ ಯುವ ಪ್ರತಿಭೆಗಳಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಇವರ ಸಾಹಿತ್ಯದ ಬಗ್ಗೆ ಮತ್ತು US ನಲ್ಲಿನ ಜೀವನದ ಬಗ್ಗೆ ಬಹಳಷ್ಟು ಕೇಳೋದಿಕ್ಕಿದೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ನಿಮ್ಗೆ ಈ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಯಾವಾಗ ಶುರುವಾಯಿತು? ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ, ಕನ್ನಡದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಯಾವಾಗ ಶುರುವಾಯಿತು ಈ ಸಾಹಿತ್ಯದ ಕಡೆ ಒಲವು? ನನಗೆ ಸಾಹಿತ್ಯ ಅಂದ್ರೆ ಆಂಗ್ಲ ಭಾಷೆ ಅಥವಾ ಕನ್ನಡ ಎರಡೂ ಸೇರಿದ್ರೆ ಪ್ರಾಥಮಿಕ ಶಾಲೆಯಿಂದ ಮಾಧ್ಯಮಿಕ ಶಾಲೆಯಿಂದ ನಮ್ ಸಾಹಿತ್ಯ ಓದೋ ಅಭ್ಯಾಸ ಉಂಟು. ನಮ್ಮ ಮನೆಯಲ್ಲಿ ಎಲ್ಲಾ ಕವಿಗಳು ಸಾಹಿತಿಗಳು ಪುಸ್ತಕ ತುಂಬಾ ಇತ್ತು. ಸೊ ಅದರಲ್ಲೂ ಕುವೆಂಪು ಅಂತ ಅವರ ಬರೆದಿರೋ ಕವನಗಳು, ನೇಗಿಲ ಯೋಗಿ ಅಥವಾ ಟು ವಿ ಆ ಥರದೆಲ್ಲ ಕೇಳಿ ಆಸಕ್ತಿ ತುಂಬ ಆಯಿತು. ನಮ್ಮ ಮನೆಯಲ್ಲಿ ವಾರಪತ್ರಿಕೆ ದಿನಪತ್ರಿಕೆಗಳ ಓದೋ ಅಭ್ಯಾಸ ಇಟ್ಕೊಂಡಿದ್ವಿ. ನಾನು ಮತ್ತು ನನ್ನ ಸಹೋದರಿಗೂ ಅದೇ ಥರ ಆಸಕ್ತಿ ಇತ್ತು. ನಾನು ಬರೆಯೋ ಅಭ್ಯಾಸ ಶುರು ಮಾಡಿದ್ದು ಯಾವಾಗ ಅಂದರೆ, ನಾನು MBBS ಪದವೀಧರ ಆಗೋವರೆಗೂ ನನ್ನ ಮನೆಯಲ್ಲೇ ಇದ್ದೆ, ಹಾಸ್ಟೆಲಲ್ಲೂ ಇರಲಿಲ್ಲ. 71 ನಾನು ಮೊದಲನೇ ಸಾರಿ ಮನೆ ಬಿಟ್ಟು ಹೋಗಿದ್ದು ಐರ್ಲೆಂಡ್ಗೆ, ಡಬ್ಲಿನ್ಗೆ ಸ್ಪೆಸಿಫಿಕ್ ಆಗಿ. ಅಲ್ಲಿ ಹೋದಾಗ ನನಗೆ ತುಂಬಾ ಹೋಮ್ ಸಿಕ್ ಆಯಿತು. ಹೇಳೋ ಆಗಲ್ಲ, ಅಷ್ಟು ಹೋಮ್ ಸಿಕ್ ಆಯಿತು. ಸೊ ನಾನು ದಿನಾನು ಒಂದೊಂದು ಕಾಗದ ಬರೀತಿದ್ದೆ, ಇಂಗ್ಲಿಷಲ್ಲಿ ಬರೀತಿದ್ದೆ. ಮನೆಯವರಿಗೆ ಅಪ್ಪ ಅಮ್ಮನಿಗೆ ಹೆಚ್ಚು ಕಮ್ಮಿ ಅದಷ್ಟು ಬೆಳೆದ ಲೆಕ್ಕ ಇಲ್ಲ. ಸೊ ಯಾರೋ ಒಂದ್ ದಿವಸ ಹೇಳಿದ್ರು, ನೀನು ಕಾಗದ ಬರೆಯೋದು ಒಳ್ಳೆ ಕವನಗಳ ತರ ಇದೆ ಅಂತಂದ್ರು. ಸೊ ಅದನ್ನ ಗುರುತಿಸ್ಕೊಂಡು ನಾನು ದಿನಾನು ಅಲ್ಲಿನ ಅನುಭವಗಳು, ನನ್ನ ವೈಯಕ್ತಿಕ ಅನುಭವಗಳು ಎಲ್ಲ ಸೇರಿಸಿ ಆಂಗ್ಲ ಭಾಷೆಯಲ್ಲೇ ಬರೆಯೋಕೆ ಶುರು ಮಾಡಿದೆ. ಸೊ ನಿಜ ಹೇಳಬೇಕು ಅಂತಂದ್ರೆ 1971 ಇಸ್ವಿಯಿಂದ 2016 ಇಸ್ವಿ ಅಕ್ಟೋಬರ್ 26 ವರೆಗೂ ನಾನು ಆಂಗ್ಲ ಭಾಷೆಯಲ್ಲೇ ಬರೀತಿದ್ದೆ. 4-5 ಪುಸ್ತಕ ಪ್ರಕಟಣೆ ಮಾಡಿದ್ದೀನಿ ಆಂಗ್ಲದ್ದು. ನೀವು ಹೇಗೆ ನಾನು ಕನ್ನಡ ಸಾಹಿತ್ಯಕ್ಕೆ ಬಂದೆ ಅಂತ ಇಟ್ಕೊಳ್ಳಿ. ನಾನು ಕನ್ನಡ ಸಾಹಿತ್ಯ ಪುಸ್ತಕಗಳೆಲ್ಲ 70ನೇ ಇಸ್ವಿವರೆಗೂ ತುಂಬ ಓದ್ತಾ ಇದ್ದೆ ಮನೆಯಲ್ಲಿ. 70ನೇ ಇಸ್ವಿಯಿಂದ ಅಷ್ಟು ನನಗೆ ಪುಸ್ತಕಗಳು ಲಭಿಸ್ತಿರ್ಲಿಲ್ಲ. ಐರ್ಲೆಂಡಲ್ಲಾಗಲಿ ಆಕ್ಸೆಸ್ ಇರಲಿಲ್ಲ. ಆದರೂ ಬೆಂಗಳೂರಿಂದ ಬರೋರ ಕೈಯಲ್ಲಿ ಕಸ್ತೂರಿ, ಸುಧಾ ಇದೆಲ್ಲ ತರಿಸ್ಕೊಳ್ತಿದ್ದೆ. ಅಂತೂ ಓದ್ತಾ ಇದ್ದೆ. ನಾನು ಮೊದಲು ಕುವೆಂಪು ಅವ್ರನ್ನ 1954ನೇ ಇಸ್ವಿಯಲ್ಲಿ ನಾವು ಮಲ್ಲೇಶ್ವರದಲ್ಲಿದ್ದಾಗ ನಮ್ಮ ಮನೆ ಎದುರುಗಡೆ ಅವ್ರ ಬ್ರದರ್ ಇದ್ರು. ಅವ್ರ ಹೆಸರು ಕೇಶವ ಹೆಗ್ಡೆ ಅಂತ. ಒಂದ್ಸಾರಿ ಬಂದಿದ್ರು. ನನಗೆ ಅಷ್ಟೊತ್ತಿಗೆ ಅವರ ಕವನಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅದರಲ್ಲೂ ನೇಗಿಲ ಯೋಗಿ, ನಮ್ಮ ಫಾರ್ಮರ್ಸ್ ಫ್ಯಾಮಿಲಿ. ಸೊ ಅದು ನಮ್ಮ ತಂದೆ ಹೇಳಿದ್ರು, ನಮಸ್ಕಾರ ಮಾಡ್ಬಾ ಅಂತ. ಸಂಕೋಚದಿಂದ ಹೋಗಲಿಲ್ಲ ನಾನು. ಸೊ ಆಗಲೂ ನನಗೇನು ಸ್ಫೂರ್ತಿ ಆಗಲಿಲ್ಲ ಕನ್ನಡ ಸಾಹಿತ್ಯದ ಮೇಲೆ. 2016ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಅದೃಷ್ಟಕ್ಕೆ ನಿಸಾರ್ ಅಹಮದ್ ಭೇಟಿ ಮಾಡಿದೆ, ಹಿರೇಮಗಳು ಕಣ್ಣನ್ ಭೇಟಿ ಮಾಡಿದೆ, ಯೋಗರಾಜ್ ಭಟ್ರನ್ನ ಭೇಟಿ ಮಾಡಿದೆ, ಜಯಂತ್ ಕಾಯ್ಕಣ್ಣನ ಭೇಟಿ ಮಾಡಿದೆ. ಸುಧಾ ಬರ್ಗೂರು ಮತ್ತು ಕೃಷ್ಣ ಅವರು ಮುಂಚೆನೇ ಪರಿಚಯ ಇದ್ದರು. ಆವಾಗಲೂ ನನಗೆ ಸ್ಫೂರ್ತಿ ಆಗಿರಲಿಲ್ಲ, ಯಾಕೆಂದು ಗೊತ್ತಿಲ್ಲ. ಆದರೆ ಮೊದಲನೇ ಕನ್ನಡ ಕವನ ಬರೆದಿದ್ದು ಇಂಗ್ಲಿಷ್ ಫಾಂಟಲ್ಲಿ 2016ನೇ ಇಸ್ವಿ ಅಕ್ಟೋಬರ್ 26. ಸೊ ಇದ್ರ ಬಗ್ಗೆ ಖಂಡಿತ ಮತ್ತಷ್ಟು ಮಾತಾಡೋಣ. ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮ್ ಪ್ರಸಾದ್ ಅವರು. ಡಾಕ್ಟರ್ ಕೂಡ ಹೌದು, ಹಾಗೆ ಸಾಹಿತಿ ಕೂಡ ಹೌದು. ಸರ್, ನೀವ್ ಹೇಳಿದ್ರಿ ಆಗ್ಲೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನೀವ್ ಹೇಳಿದ್ರಿ 2016ರವರೆಗೂ ನಾನು ಬರೀ ಇಂಗ್ಲಿಷ್ ನಲ್ಲೇನೆ ಕವನಗಳನ್ನ ಬರಿತಾ ಇದ್ದೆ, ಕವಿತೆಗಳನ್ನ ಬರಿತಾ ಇದ್ದೆ ಅಂತ. 2016 ಆದ್ಮೇಲೆ ಬಹಳಷ್ಟು ಜನ
ಇಲ್ಲಿ ಮೀಟ್ ಮಾಡಿದ್ಮೇಲೆ ನಿಮಗೆ ಕನ್ನಡದ ಬಗ್ಗೆ ಒಲವು ಹೆಚ್ಚಾಯ್ತು, ಕನ್ನಡದಲ್ಲೇ ಬರಿಬೇಕು ಅನ್ನುವ ತುಡಿತ ಹೆಚ್ಚಾಯ್ತು ಅಂತ ಹೇಳಿದ್ರಿ. ನನಗೆ ಒಂದು ಪ್ರಶ್ನೆ ಇದೆ. ಇಷ್ಟು ವರ್ಷ ಅಂದ್ರೆ ಸತತ ಒಂದು 40-45 ವರ್ಷ ಅರೌಂಡ್ ಇಂಗ್ಲಿಷ್ ನಲ್ಲೇನೆ ಕವನಗಳನ್ನ ಬರೆದು ಥಾಟ್ ಪ್ರೊಸೆಸ್ ಎಲ್ಲ ಇಂಗ್ಲಿಷ್ ನಲ್ಲೇ ಇದ್ದಾಗ ಸಡನ್ ಆಗಿ ಕನ್ನಡದಲ್ಲಿ ಬರಿತೀನಿ ಅಂತ ಕೂತ್ಕೊಂಡಾಗ ನಿಮ್ಗೆ ಫ್ಲೋ ಹೇಗಿತ್ತು? ನಮ್ಗೆ ಎಷ್ಟೋ ಸತಿ ಇವಾಗ ಯಾರಿಗಾರು ಪತ್ರ ಬರಿಬೇಕು ಅಂದ್ರೆ ಇಂಗ್ಲಿಷ್ ಕನ್ನಡ ಮಧ್ಯದಲ್ಲಿ ಜಂಜಾಟದಲ್ಲಿ ಕೆಲವು ಪದಗಳು ಗೊತ್ತೇ ಆಗಲ್ಲ, ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗ್ಬಿಡ್ತೀವಿ, ಏನ್ ಮಾಡ್ಬೇಕು ಅನ್ನೋ ತರ ಅನ್ಸ್ಬಿಡತ್ತೆ. ಬಹಳಷ್ಟು ಜನ ನಂತರ ಇರೋರಾದ್ರೆ ಗೂಗಲ್ ಅಲ್ಲಿ ಕೂಡ ಹೋಗಿ ಅಥವಾ ಇನ್ನೆಲ್ಲಾರು ಹೋಗಿ AI ಸಪೋರ್ಟ್ ಅಂತ ಇವಾಗ ತುಂಬಾ ಜನ ತಗೊಳ್ತಾರೆ. ಸೊ ನಿಮ್ಗೆಲ್ಲೂ ಅಡಚಣೆ ಅಂತ ಅನಿಸ್ಲಿಲ್ವಾ? ಥಾಟ್ ಪ್ರೊಸೆಸ್ ಅಷ್ಟು ಈಸಿಯಾಗಿ ನಿಮ್ಗೆ ಬರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತಾ? ನನಗೆ ಒಂದು ಅನುಕೂಲ ಆಯ್ತು. ನಾನು ಎಷ್ಟು ವರ್ಷ ಆಂಗ್ಲ ಭಾಷೆಯಲ್ಲಿ ಬರ್ತಿದ್ನಲ್ಲ, ಆ ಭಾವನೆಗಳೆಲ್ಲ ಒಂದೇ ತಾನೆ. ನಾನು ಮಾಡ್ಬೇಕಾಗಿದ್ದು ಇಷ್ಟೇ, ಆ ಭಾವನೆಗಳನ್ನ ಕನ್ನಡ ಆಂಗ್ಲ ಭಾಷೆಯಲ್ಲಿ ಬರೆಯೋ ಬದಲು ಕನ್ನಡದಲ್ಲಿ ಬರೀಬೇಕು. ನಾನು ನಿಜ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ಆ ಪದಗಳು ನನ್ನ ಮನಸ್ಸಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದಾ? ಹೌದು. ಇದೇ ನಾನು ಒಂದು ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಅಂಡ್ ಸಿನ್ಸಿಯರ್ ಅಪಾಲಜೀಸ್, ಕುವೆಂಪುನವರು ಹೈಸ್ಕೂಲ್ ಇದ್ದಾಗ ಆಂಗ್ಲ ಭಾಷೆಯಲ್ಲಿ ಒಂದು 80 ಕವನಗಳು ಬರ್ಕೊಂಡ್ರು. ಯಾರು ಹೇಳಿದ್ರು ಮೈಸೂರಲ್ಲಿ ಒಬ್ರು ಕಸಿನ್ಸ್ ಅಂತ ಪ್ರೊಫೆಸರ್ ಬಂದಿದ್ದಾರೆ ಮೈಸೂರಿಂದ, ಅವ್ರಿಗೆ ತೋರ್ಸಕ್ ಹೋದಾಗ ಅವರೆಲ್ಲ ಓದ್ಬಿಟ್ಟು ನೀನು ಚೆನ್ನಾಗಿ ಬರ್ದಿದ್ಯಾ, ಆದ್ರೆ ನಿನ್ ಭಾಷೆಯಲ್ಲಿ ಏನ್ ಬರ್ದಿದ್ಯಾ ಅಂದ್ರು. ಏನು ಬರ್ದಿಲ್ಲ ಅಂದ್ರು. ಅವ್ರು ಹೇಳಿದ್ರು ಈ ಕವನಗಳೆಲ್ಲ ನಿನ್ ತಲೆಯಿಂದ ಬಂದಿದೆ, ಹೃದಯದಿಂದ ಬಂದಿಲ್ಲ ಅಂದ್ರು. ಆಚೆ ಬಂದವ್ರ ಸ್ನೇಹಿತರೆಲ್ಲ ಕೇಳಿದಾಗ ಸ್ವಲ್ಪ ಇವ್ರಿಗೆ ಒಂಥರ ಹಿಂಗಂದ್ರು ಬೇಸರ ಆಯ್ತು. ನೋಡಿ, ಮುಂದಿನ ತಿಂಗಳು ಅದರಲ್ಲಿ 80-90 ಕನ್ನಡ ಕವನಗಳು ಬರೆದ್ರು. ನಾನು ಪದ್ಯ ಬರೆದಿದ್ದೀನಿ ಇದರಲ್ಲಿ ಏನು ಅಂತ ಅವ್ರು ಇದ್ದಿದ್ರೆ ಈ ಪ್ರಶ್ನೆ ಕೇಳ್ತಿದ್ದೆ. ನಿಮ್ಗೆ ಆ ಸಮಯದಲ್ಲಿ ನಿಮ್ಗೆ ಕನ್ನಡ ಶಬ್ದಕೋಶ ಎಲ್ಲಿಂದ ಬಂತು ಅಂತ. ಅದೇ ತರ ನನಗೆ ಒಂಥರ ಹೊಂದಾಣಿಕೆ ಆಗ್ತಾ ಇದೆ ನನಗೆ. ನಾನು ಇಂಗ್ಲಿಷ್ ಪಾಠದಲ್ಲಿ ಬರೀತಿದ್ದೆ, ಆದರೆ ನನಗೊಂದು ಬೆನಿಫಿಟ್ ಇದ್ದಿದ್ದು, ನನ್ನ ಮನಸ್ಸಲ್ಲಿರೋ ಇಷ್ಟು ವರ್ಷ ಬರೆದಿರೋ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಕನ್ನಡಕ್ಕೆ ಹಾಕ್ಬೇಕಾಗಿತ್ತು. ಕೆಲವು ಕನ್ನಡ ಪದಗಳು ಕಷ್ಟ ಆಗ್ತಿತ್ತು. ಆವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಮನೇಲಿ ಒಂದಷ್ಟು ಕನ್ನಡ ಪುಸ್ತಕಗಳು ಇತ್ತಲ್ಲ, ಅದೆಲ್ಲ ಓದ್ಕೊಂಡು ಎಲ್ಲಾದ್ರೂ ಪದ ಸಿಗತ್ತಾ ಅಂತ ಹುಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡೆ ನಾನು. ಅದು ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯಿತು. ಆಮೇಲೆ ಪದಗಳು ಸರಾಗವಾಗಿ ಬರೋಕ್ಕೆ ಶುರುವಾಯಿತು. ಆಮೇಲೆ ಬೆಂಗಳೂರಿಗೆ ಫೋನ್ ಮಾಡ್ತಿದ್ದೆ, ಏನಾದರೂ ಬೇಕಾಗಿದ್ದಾಗ. ನನ್ನ ತಮ್ಮ ರವಿ ಅಂತಿದ್ದಾರೆ, ಅವ್ರಿಗೂ ಫೋನ್ ಮಾಡ್ತಿದ್ದೆ. ಅಲ್ಲೊಂದೊಬ್ಬರು ಕವನ ಬರೆಯೋರಿಗೆ ಸಾಹಿತಿಗಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ. ಬಟ್ ಆಮೇಲೆ ಬರ್ತಾ ಸರಾಗ ಆಯಿತು. ಆದರೆ ನನಗೆ ಇವತ್ತಿಗೂ ಗೊತ್ತಿಲ್ಲ ಈ ಕನ್ನಡ ಪದಗಳು ಹೇಗೆ ಬಂತು ಅಂತ. ಇನ್ನೊಂದು ವಿಷಯ ಹೇಳ್ತೀನಿ. ಈ ನನ್ನ ಪುಸ್ತಕ ಬರೆದಿರೋದ್ರಲ್ಲಿ ಒಬ್ಬರು ಮುನ್ನುಡಿ ಬರೆದಿದ್ದಾರೆ, ಇದು ರಸಋಷಿಕ ಕಾವ್ಯ ನಮನ, ಅದನ್ನು ಬರೆದಿದ್ದಾರೆ ಅವರು. ರಾಮ್ ಪ್ರಸಾದ್ ಬರೆದಿರೋ ಚೆನ್ನಾಗಿದೆ, ಅಲ್ಲಲ್ಲಿ ಅವ್ರದ್ದೇ ಪದಗಳು ಹುಟ್ಟಿಸ್ಕೊಂಡು ಬರೆದಿದ್ದಾರೆ ಅಂತ ಬರೆದಿದ್ದಾರೆ. ಸೊ ನಿಜ ಹೇಳ್ಬೇಕು ಅಂದ್ರೆ ನಂಗೆ ನಿಜ ಗೊತ್ತಿಲ್ಲ ಹೇಗೆ ಬರ್ತಾ ಇದೆ ಅಂತ. ವಂಡರ್ಫುಲ್ ಸರ್. ನಮ್ಮ ಕೇಳುಗರಿಗೆ ಹೇಳಬೇಕು, 2016 ಆದ್ಮೇಲೆ ಇವರು ಕನ್ನಡದಲ್ಲಿ ಬರೆಯೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಅನೇಕ ಕವನ ಸಂಕಲನಗಳನ್ನ ಇವರು ಆಲ್ರೆಡಿ ಅದನ್ನ ಹೊರತಂದಿದ್ದಾರೆ. ಹತ್ತತ್ರ 6000ದಿಂದ 7000 ಕವನಗಳನ್ನ ಇವರು ರಚಿಸಿದ್ದಾರೆ ಕೂಡ. ಸೊ ಇದು ಸಾಮಾನ್ಯವಾದಂತಹ ವಿಚಾರ ಖಂಡಿತ ಅಲ್ಲ. ಸೊ ಭಾಷೆ ಬಗ್ಗೆ ಅಥವಾ ಭಾವನೆ ಬಗ್ಗೆ, ಮಣ್ಣಿನ ಬಗ್ಗೆ, ನಾವು ಬೆಳೆದಂತಹ ಮಣ್ಣಿನ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಒಂದು ವಿಶೇಷ ಪ್ರೀತಿ ಇರುವಾಗ ಮಾತ್ರ ಈ ರೀತಿಯಾದ ಕವನಗಳನ್ನ ಅಥವಾ ಇಷ್ಟು ಫ್ಲೋರಲ್ಲಿ ಬರೆಯೋದಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಹಾಗೆ ಮತ್ತೊಂದು ವಿಚಾರ ಕೇಳಲೇಬೇಕು. ನೀವು ಪ್ರೇಮ ಕವಿತೆಗಳನ್ನ ನಿಮ್ಮ ಹೆಂಡತಿಯ ಬಗ್ಗೆ ಬಹಳಷ್ಟು ಬರ್ದಿದ್ದೀರಾ ಅಂತ ಕೇಳಿದ್ವಿ. ಸೊ ಅದ್ರ ಬಗ್ಗೆ ಹೇಳ್ಬಹುದಾ? ಖಂಡಿತ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಖಂಡಿತ ಹೇಳಿ ಸರ್. ನನಗೆ ಮದುವೆ ಆಗಿದ್ದು ನನ್ನ ಅದೃಷ್ಟ. ಆಶಾ ನನ್ನ ಮದುವೆ ಆಗಿದ್ದು ತುಂಬ ಅದೃಷ್ಟ. May 27 ಮದುವೆ ಆಗಿದ್ದು. June 1 ಅಮೆರಿಕಾಗೆ ಹೊಟ್ಟದೆ. ಆವತ್ತಿಂದ ಹೆಚ್ಚು ಕಮ್ಮಿ ಪ್ರತಿದಿನ ಅವ್ರಿಗೆ 1, 2, 3, 4 ಅವ್ರು ಅಕ್ಟೋಬರ್ವರೆಗೂ ಅಮೆರಿಕಾಗೆ ಬಂದಲಿಲ್ಲ. ಅದುವರೆಗೂ ಅಷ್ಟು ಬರೀತಿದ್ದೆ. ಪೋಸ್ಟ್ ಮ್ಯಾನು ಅವ್ರ ಮನೆಗೆ ಹೋಗ್ಬಿಟ್ಟು ಹೇಳ್ತಿದ್ರು, ಏನಮ್ಮ ಇದು ನಾನು ತರೋ ಪತ್ರಗಳೆಲ್ಲ ನಿಮ್ಮದೇ ಆಗೋಗಿದೆ, ಬೇರೆ ಹೆಂಗೆ ತಗೊಂಡು ಹೋಗ್ಬೇಕು ಅಂತಂದ್ರು. ಆಮೇಲೆ ಅವ್ರಿಗೆ ಒಂದ್ಸರಿ ಇದು ಮಾಡ್ತಿದ್ರು. ಆಚೆ ಕಡೆ ಬಂದು ನಿಂತಿದ್ದಾಗ ಎಲ್ಲಿ ಪತ್ರ ಇಲ್ಲ ಅಂತಂದ್ರೆ ಅವ್ರು ಬೇಕು ಅಂತಲೇ ಏನು ಪತ್ರಗಳಿಲ್ಲ ಅಂತಂದರು ಅಂತ ಅವ್ರಿಗೆ ಇದು ಮಾಡ್ತಿದ್ರು. ಸೊ ಅವ್ರ ಮೇಲೆ ಆ ಪ್ರಕಾರ ಆ ಪತ್ರಗಳು ಅಲ್ಲದೇ ನಾನು ಅವ್ರ ಮೇಲೆ ಒಂದು 108 ತುಂಬ
ಆಸ್ಪಿಷಿಯಸ್ ನಂಬರ್. ಸೊ ಬರ್ದಿದ್ದೀನಿ. ಬಹಳ ಖುಷಿ ಆಯ್ತು ಸರ್, ನಿಮ್ ಲವ್ ಸ್ಟೋರಿ ನಿಜವಾಗ್ಲೂ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಬಹಳಷ್ಟು ಯಂಗರ್ ಜನರೇಷನ್ಗೆ. ನಮ್ಮ ಮಾತುಕತೆಯನ್ನ ಮುಂದುವರಿಸೋದನ್ನ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನ ನಂತರ. ಕೇಳ್ತಾ ಇರಿ FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮ್ ಪ್ರಸಾದ್ ಅವರು, ಸಾಹಿತಿಗಳು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಿಟ್ನಲ್ಲಿ ನಾವು ಮಾತಾಡ್ಬೇಕಾದ್ರೆ ನೀವು ಪತ್ರಗಳ ಬಗ್ಗೆ ತುಂಬಾ ಹೇಳಿದ್ರಿ. ಈ ಪತ್ರ ಬರೆಯುವ ಕಲೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸತ್ತೆ. ನೀವು ಬಹಳಷ್ಟು ವರ್ಷ ಹೊರಗಡೆ ಇದ್ರಿ, ಬಹಳಷ್ಟು ಪತ್ರಗಳನ್ನ ಬರೆದ್ರಿ ಅಂತ ಹೇಳ್ತಾ ಇದ್ರಿ. ಪತ್ರಗಳು ನಿಮಗೂ ಕೂಡ ಬರ್ತಾ ಇತ್ತ ಇಲ್ಲಿಂದ? ತುಂಬಾ ಬರ್ತಿತ್ತು. ಹೌದಾ? ಆ ಕಾಯುವಿಕೆ ಹೇಗಿರ್ತಿತ್ತು? ಯಾಕಂದ್ರೆ ಇಲ್ಲಿ ಇವತ್ತಿನ ದಿನ ಬಹಳಷ್ಟು ಜನರಿಗೆ ಈ ಪತ್ರಗಳನ್ನ, ಅಂದ್ರೆ ಮಕ್ಕಳಿಗೆ ಎಸ್ಪೆಷಲಿ ಈ ಕ್ಷೇಮ ಪತ್ರ ಅಥವಾ ಸುಮ್ಮನೆ ಕಾರಣ ಇಲ್ದೇನೋ ಯಾರು ಪತ್ರ ಬರೆಯೋದು ಎಲ್ಲಾನು ತುಂಬಾ ಹೊಸದು ಅಂತ ಅನ್ಸತ್ತೆ ಅಥವಾ ಔಟ್ಡೇಟೆಡ್ ಅನ್ಸುತ್ತೆ. ಬಟ್ ಅದರಲ್ಲೂ ಕೂಡ ಒಂದು ಸೊಗಸಿರ್ತಿತ್ತು, ಒಂದು ಸಂತೋಷ ಇರ್ತಿತ್ತು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನುಭವ ಹೇಗಿತ್ತು? ಅದನ್ನ ಹಂಚ್ಕೊಳ್ಬಹುದಾ? ನಿಜ ಹೇಳಬೇಕು ಅಂತಂದ್ರೆ ಪ್ರತಿದಿನ ಕಾಗದ ಬರುತ್ತಾ ಅಂತ ಒಂದು ನಿರೀಕ್ಷೆ ಇತ್ತು. ಅಗೈನ್ ಬಿಕಾಸ್ ಆಫ್ ದ ಹೋಮ್ ಸಿಕ್. ಸೊ ಒಂದು ಕಾಗದ ಬಂದರೆ ಅದು ತೆಗೆಯೋ ರೀತಿನೂ ಬೇರೆ ಥರ ಇತ್ತು. ಅದನ್ನು ಓದಿ ಒಂದ್ಸರಿ ಓದ್ರೂ ಆಗಲ್ಲ. ಓದಿ ಎಷ್ಟು ಭಾವಾವೇಶ ಆಗುತ್ತೆ, ಅಳು ಬರುತ್ತೆ, ನಗು ಬರುತ್ತೆ. ನಾನು ಓದಾಗಿಂದನೂ ನನಗೆ ಇವತ್ತುವರೆಗೂ ನನ್ನ ದೇಹ ಅಲ್ಲಿದ್ದರೂ ನನ್ನ ಆತ್ಮ ಬೆಂಗಳೂರಲ್ಲಿದೆ, ನಮ್ಮ ಹಳ್ಳಿ ಊರುಕುಂಟೆ ಮಿಟ್ಟೂರಲ್ಲಿದೆ. ಸೊ ನಾನು ಕನ್ನಡಿಗ ಅನ್ನೋದು ತುಂಬ ಹೆಮ್ಮೆ ಇದೆ, ಕನ್ನಡ ಭಾಷೆ ಮೇಲೆ ತುಂಬ ಸ್ವಾಭಿಮಾನ ಇದೆ. ಸೊ ಇಲ್ಲಿ ಇವರು ಹೇಗೆ ನನ್ನ ಪತ್ರಿಕೆ ಕಾಯ್ತಾಯಿದ್ರು, ನಾನು ಅದಕ್ಕೆ ಮಿಗಿಲಾಗಿ ಕಾಯ್ತಾ ಇದ್ದೆ. ಆ ಸಂತೋಷ ಪದಗಳಲ್ಲಿ ಬರೆಯೋಕ್ಕಾಗಲ್ಲ. ಈಗ ಆ ಅಭ್ಯಾಸ ನಿಂತೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಈ ವಾಟ್ಸಪ್ಪು, ಫೋನ್ ಅನುಕೂಲಗಳು, ಅದರಲ್ಲಿ ಏನಾದರೂ ಒಂಥರ ತಾಂತ್ರಿಕ ಒಂಥರ ಆರ್ಟಿಫಿಷಿಯಲ್ ಥರ ಆಗುತ್ತೆ. ಕಾಗದದಲ್ಲಿ ಬರೆದು ಬರೋ ಭಾವನೆಗಳೇ ಬೇರೆ, ಇದರಲ್ಲಿ ವಾಟ್ಸಪ್ಪಲ್ಲಿ ಓದೋ ಭಾವನೆಗಳೇ ಬೇರೆ. ಅದು ಹೌದು. ಬಹುಶಃ ನಾವು ಕೂಡ ಹೊಸದಾಗಿ ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕೇನೋ. ಅಪರೂಪಕ್ಕಾದ್ರೂ ವರ್ಷಕ್ಕೆ ಒಂದ್ ಸ್ವಲ್ಪ 3-4 ಸತಿನಾದ್ರೂ ಯಾರು ನಮ್ಮ ಪ್ರೀತಿ ಪಾತ್ರರಿಗೆ ಪತ್ರ ಬರೆಯೋ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಚೆನ್ನಾಗಿರಬಹುದು. ಸೊ ಎನಿವೆ ಸರ್, ಹೊರದೇಶದಲ್ಲಿ ಇಷ್ಟು ವರ್ಷ ಇದ್ರಿ, ನೀವು ಹೋದಾಗ ಅಲ್ಲಿ ಕನ್ನಡ ಸಂಘಗಳು ಎಲ್ಲ ಇದ್ವಾ? ಅಥವಾ ನಿಮಗೆ ಕನ್ನಡ ಮಾತಾಡಬೇಕು ಅನ್ನಿಸಿದಾಗ ಯಾರು ಇದ್ರ ಅಲ್ಲಿ ಮಾತಾಡಬೇಕು ಅಂದಾಗ ನಿಮ್ಗೆ ನೆನೆಸ್ಕೊಂಡ ತಕ್ಷಣ ಯಾರು ಸಿಗ್ತಾ ಇದ್ರ ಅಲ್ಲಿ? ಅದೊಂದು ಪ್ರಶ್ನೆ. ಆಮೇಲೆ ಅಲ್ಲಿಯ ಕನ್ನಡ ಸಂಘಗಳು ನೀವು ಹೋದಾಗ ಹೇಗಿತ್ತು ಮತ್ತು ಇವತ್ತಿನ ದಿನ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ಹೇಳಬಹುದಾ? ಓಕೆ. ನಾವು ಹೋದಾಗ ಮೊದಲನೇದಾಗಿ ಭಾರತೀಯರು ತುಂಬ ಕಡಿಮೆ ಇದ್ದರು. ಅದರಲ್ಲೂ ಡಬ್ಲಿನಲ್ಲಿ ನಾವೊಂದು 4-5 ಜನ, ಮೇ ಬಿ ಡಬ್ಲಿನ್ ಪೂರ್ತಿ ಒಂದು 40-50-60 ಜನ ಇರ್ಬೋದೇನೋ. ಬಟ್ ಅಷ್ಟು ಸಂಪರ್ಕ ಇರ್ತಿರ್ಲಿಲ್ಲ. ಅದೇ ನ್ಯೂಯಾರ್ಕ್ ಹೋದಾಗ ಅಲ್ಲೂ ಅದೇ ಇದಿತ್ತು. ಅಲ್ಲೂ ತುಂಬ ಜನ ಸಿಗ್ತಿರ್ಲಿಲ್ಲ. ಆದರೆ ನ್ಯಾಷನಲ್ಗೆ ಬಂದಾಗ ಅಲ್ಲಿ ತುಂಬ ಜನ ಕನ್ನಡಿಗರಿದ್ದರು. ನನ್ನ ದೃಷ್ಟಿಗೆ ನನ್ನ ಸ್ನೇಹಿತರೊಬ್ಬರಿದ್ದರು, ಪ್ರಕಾಶ್ ಅಂತ. ಅವರು ಕಲೆ ಮತ್ತು ಕಲಾವಿದರ ಪ್ರೋತ್ಸಾಹ ಮಾಡೋ ಅಭ್ಯಾಸ ಇತ್ತು. ಸೊ ನಾವು ಅವರು ಸೇರಿ ಒಂದು ಅವರು ಸಹ್ಯಾದ್ರಿ ಕನ್ನಡ ಸಂಘ ಅಂತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಾವು ತುಂಬ ಆಕ್ಟಿವ್ ಆಗಿದ್ವಿ. ಜ್ಞಾಪಕ ಅಲ್ಲಿ 1981 ನಾನು 1980 ನಾನು ನ್ಯಾಷನಲ್ಗೆ ಹೋಗಿದ್ದು. ಅಲ್ಲಿ SP ಬಾಲಸುಬ್ರಹ್ಮಣ್ಯನ್ ಕರೆಸಿದ್ವಿ, CR ಸಿಂಹನ್ ಕರೆಸಿದ್ವಿ, ಯಕ್ಷಗಾನ ಮಾಡಿಸಿದ್ವಿ, ಭಾವಗೀತೆ, ಈ ಥರ ಸಂಗೀತಗೋಷ್ಠಿ ಎಲ್ಲ ಮಾಡ್ತಿದ್ವಿ. ಸೊ ನಾವು ನ್ಯಾಷನಲ್ಗೆ ಹೋದಾಗ ನಮ್ಮ ಚಟುವಟಿಕೆ ಜಾಸ್ತಿ ಆಯಿತು. ನಾನು ಹೋದಾಗ ಅಲ್ಲಿ ಎಷ್ಟು ಕನ್ನಡ ಸಂಘಗಳಿತ್ತಲ್ಲೋ ಗೊತ್ತಿಲ್ಲ. ಈಗ ಪ್ರತಿ ಸ್ಟೇಟ್ನಲ್ಲೂ ಕನ್ನಡ ಸಂಘ ಮಾಡಿದ್ದಾರೆ. ಅದೊಂದು ಇದು ಅಕ್ಕ ಅಂತ ನೀವು ಕೇಳಿರ್ಬೇಕು, ನಾವಿಕೆ ಅಂತ ಕೇಳಿರ್ಬೇಕು. ಸೊ ಎಲ್ಲರೂ ಕನ್ನಡ ಮೇಲೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕನ್ನಡ ಚಟುವಟಿಕೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು. ನೋಡಿ, ಬೇರೆ ಭಾಷೆಯವರು ಅವರು ತುಂಬ ಅಭಿಮಾನ ಇದೆ ಅವ್ರ ಭಾಷೆ ಮೇಲೆ. ನನಗೇನೋ ಅನಿಸುತ್ತೆ, ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ಭಾಷೆ ಮೇಲೆ ಅಷ್ಟು ಅಭಿಮಾನ ಇಲ್ವಾ ಅಂತ ಅನಿಸುತ್ತೆ. ಈಗ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ ಕನ್ನಡ ಶಾಲೆಗಳು ಶುರು ಮಾಡಿದ್ದಾರೆ ಇಂಟರ್ನೆಟ್ಟಲ್ಲಿ. ಸೊ ನ್ಯಾಷನಲ್ಲೂ ಇದೆ, ಅಮೆರಿಕ ತುಂಬಾ ಇದೆ ಅಲ್ಲಿ. ಸೊ ಅದರಿಂದ ಆಮೇಲೆ ಈಗಿನ ಪೀಳಿಗೆಯವರಿಗೆ ಕನ್ನಡ ಕಲಿಸ್ಬೇಕು ಅನ್ನೋ ಆಸೆಯಿಂದ ಮನೆಯಲ್ಲಿ ತಂದೆ ತಾಯಿಯರನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ವಂಡರ್ಫುಲ್. ಮತ್ತೊಂದು ಪ್ರಶ್ನೆ, ಈಗ
ಇವತ್ತಿನ ಜನರೇಷನ್ ಅವರು ಅಂದ್ರೆ ಈಗ ಅಮೆರಿಕಾನಲ್ಲೇನೆ ಹುಟ್ಟಿ ಬೆಳೆಯುವಂತಹ ಜನರೇಷನ್, ಅಲ್ಲಿ ಪರಿಸರದಲ್ಲಿ ಬೆಳೆಯುವಂತಹ ಜನರೇಷನ್ ಈ ಕನ್ನಡದ ಜೊತೆ ಅಥವಾ ಕನ್ನಡ ಸಂಸ್ಕೃತಿ ಜೊತೆ ಹೊಂದ್ಕೊಳ್ಳೋದಿಕ್ಕೆ ಕಷ್ಟ ಅಂತ ನಿಮ್ಗನ್ಸತ್ತಾ? ಕಷ್ಟ ಪಡ್ತಾರ ಅಥವಾ ಅದಕ್ಕೆ ಪೂರಕವಾಗಿ ನೀವು ಅಂದ್ರೆ ಮನೆಯಲ್ಲಿ ಪೂರಕವಾಗಿದ್ರೆ ಅದು ಸುಲಭವಾಗತ್ತೆ ಅಂತ ನಿಮ್ಗನ್ಸತ್ತೆ? ಹೌದು, ನಿಜವಾಗ್ಲೂ ಅವರು ಶಾಲೆಯಲ್ಲಿ ಬರೀ ಆಂಗ್ಲ ಭಾಷೆ ಕಲಿತಾರೆ ಅಥವಾ ಬೇರೆ ಭಾಷೆಗಳು ಕಲಿತಾರೆ. ಕನ್ನಡ ಮನೆಯಲ್ಲಿ ವಾತಾವರಣ, ಕನ್ನಡ ತಂದೆ ತಾಯಿ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ. ಸೊ ನಾನು ನೋಡ್ದಂಗೆ ಕನ್ನಡ ಮನೆಗಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಬಟ್ ಈಗ ಎಲ್ಲರೂ ಜಾಗೃತಿಗೊಂಡು ಕನ್ನಡದಲ್ಲೇ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ವಂಡರ್ಫುಲ್ ಸರ್, ಬಹಳಷ್ಟಿದೆ ಮಾತಾಡೋದಕ್ಕೆ. ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡ್ತಾ. ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಸ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ವಿಶೇಷ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮ್ ಪ್ರಸಾದ್ ಅವರು, ಸಾಹಿತಿಗಳು. ಸರ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬಹಳಷ್ಟು ಜನ ಅಂದ್ರೆ ಈಗ ದೊಡ್ಡವ್ರನ್ನ ಅವ್ನು ಕೇಳಿದ ತಕ್ಷಣ ಇವಾಗಿನ ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಹಾಗೆ ಓದುವ ಅಭ್ಯಾಸ ಮುಂಚೆಗಿನ್ನ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ವಾಸ್ತವ ಕೂಡ ಹೌದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಲ್ಲಿ ಸಂಶಯವೇ ಇಲ್ಲ. ಈಗಿನ ಪೀಳಿಗೆ ಹುಡುಗರು ತುಂಬಾ ಪ್ರತಿಭಾವಂತರು, ತಾಂತ್ರಿಕ ವಿಷಯಗಳಲ್ಲಿ ಅವರಿಗೆ ಪರಿಣಿತರಾಗಿದ್ದಾರೆ. ಆದರೆ ಅವರು ಈ ನಿರತರಾಗಿರೋದ್ರಿಂದ ಅವರು ನೈತಿಕತೆ, ಆಧ್ಯಾತ್ಮಿಕತೆ ಅದರಲ್ಲಿ ಸ್ವಲ್ಪ ಅಲಕ್ಷ್ಯ ಆಗಿದೆ. ಸಾಹಿತ್ಯ ಯಾಕೆ ಓದಬೇಕು ಅಂತಂದರೆ, ಸಾಹಿತ್ಯ ನೀವು ಪದವಿ ಪಡೆದ್ರೆ ಒಂದು ಕೆಲಸ ಸಿಗ್ಬೋದು, ಆದರೆ ಸಮಾಜದಲ್ಲಿ ಒಂದು ಗೌರವ ಸಿಗಬೇಕಾದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಸಿಗಬೇಕಾದ್ರೆ ಸಾಹಿತ್ಯ ಓದಬೇಕು. ಯಾವ ಸಾಹಿತ್ಯ ಆದರೂ ಯೂಶಲ್ ಆಗಿ ಸಾಹಿತ್ಯದಲ್ಲಿ ನೀತಿ ಪಾಠಗಳೆಲ್ಲ ಕಲಿಸಿರ್ತಾರೆ. ನನಗೆ ತುಂಬ ಪರಿಚಯ ಇರೋದು ಕುವೆಂಪುರವ್ರದ್ದು. ಅದ್ರ ವಿಷಯ ಒಂದೆರಡು ವಿಷಯ ಹೇಳ್ತೀನಿ. ಈಗಿನ ಸ್ಟೂಡೆಂಟ್ಸ್ ಅವರು ವಿಶ್ವ ಮಾನವ ಪಂಚತಂತ್ರಗಳು ಓದಿದ್ರೆ ಪರಿಪೂರ್ಣರಾಗಿ ಮನುಷ್ಯರಾಗ್ತಾರೆ. ಒಂದು ಏನು ಅಂತಂದರೆ ವಿಶ್ವ ಮನುಜ ಪಥ, ಜಾತಿ ಧರ್ಮ ಎಲ್ಲ ಮೀರಿ ಮಾನವ ಕುಲ ಒಂದೇ ಅನ್ನೋದು ಮನುಜ ಪಥ. ವಿಶ್ವಪಥ ಅಂತಂದರೆ ಪ್ರಾದೇಶಿಕ ರಾಷ್ಟ್ರೀಯ ಗಡಿಗಳ ಮೀರಿ ಜಗತ್ತಿನ ಕಲ್ಯಾಣದ ಹಾದಿಯಲ್ಲಿ ನಡೆಯೋದು. ಸಮನ್ವಯ ಅಂತಂದರೆ ಈಗ ಆಧುನಿಕ ವಿಜ್ಞಾನವನ್ನು ಮತ್ತು ಆಧ್ಯಾತ್ಮಿಕತೆಯ ನಡುವೆ ಸಮತೋಲನ ಇಟ್ಕೊಂಡಿರೋದು. ಆಮೇಲೆ ಸರ್ವೋದಯ, ಬರೀ ವೈಯಕ್ತಿಕ ಯಶಸ್ಸಿಗಿಂತ ಜೊತೆಯಲ್ಲಿ ಸಮಾಜದಲ್ಲಿರೋರು ಎಲ್ಲ ಯಶಸ್ಸಿಗೂ ನೀವು ಸಹಾಯ ಮಾಡಬೇಕು, ಆಮೇಲೆ ಬಯಸಬೇಕು ನಾವು. ಆಮೇಲೆ ಸಂಪೂರ್ಣತೆ ವಿಷಯಗಳನ್ನ ಬಿಡಿಸಿ ನೋಡ್ಕೊಡ್ದು. ಬ್ರಹ್ಮಾಂಡ ಭಾಗಿಯಾಗಿ ಸಂಪೂರ್ಣವಾಗಿ ನೋಡಿದ್ರೆ ಆಗ ವಿಷಯ ಪೂರ್ತಿ ಅರ್ಥ ಆಗತ್ತೆ. ಅದ್ಭುತವಾಗಿ ಹೇಳಿದ್ರಿ ಸರ್. ಅದ್ರ ಜೊತೆಯಲ್ಲಿ ಜಾತಿ ಮತ ವಿಶ್ವಮಾನವ ಪಂಚತಂತ್ರಗಳು ಹುಡುಗರು ಎಲ್ಲ ಓದಿದ್ರೆ ನಮಗೆ ದ್ವೇಷ ಕಡಿಮೆ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ಹೊಂದಾಣಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಕೃತಿ, ಸಾಹಿತ್ಯ ಓದಿದ್ರೆ ನಾವು ಪ್ರಕೃತಿನ ಪೂರ್ತಿ ಅಲಕ್ಷ್ಯ ಮಾಡಿದ್ದೀವಿ. ನಾವು ಪ್ರಕೃತಿಯ ಅಂಶ. ನಾವು ಕುವೆಂಪು ಪ್ರಕಾರ ಎಲ್ಲರೂ ಸಮನ, ಮೇಲು ಕೀಳ ಭಾವನೆ ಇಲ್ಲ. ಪ್ರಕೃತಿಯಲ್ಲಿ ದೇವ್ರು ಕಾಣ್ಬೋದು. ನಾವು ದೇವ್ರು ಕಾಣೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಅವ್ರ ದೇವ್ರನ್ನ ಸೂರ್ಯಚಂದ್ರಲ್ಲಿ ನೋಡಿದ್ರು, ಮರ ಗಿಡಗಳಲ್ಲಿ ಗುಟ್ಟು ಬೆಡ್ಗಳಲ್ಲಿ ನೋಡಿದ್ರು. ನೀವು ಅವರು ಸಾಹಿತ್ಯ ಹೋದರೆ ಆ ಪೂರ್ತಿ ಪ್ರಕೃತಿ ಮೇಲೆ ಆರಾಧಕರು, ಉಪಾಸಕರು. ಈಗಿನ ಹುಡುಗರು, ನಾನು ಹೇಳೋದು ಸಾಹಿತ್ಯ ಓದಬೇಕು, ಕನ್ನಡಿಗರಾಗಿ ಆಂಗ್ಲ ಭಾಷೆನೂ ಓದಿ, ಆದರೆ ಕನ್ನಡ ಸಾಹಿತ್ಯದಲ್ಲೂ ಓದಬೇಕು. ನಮ್ಮಲ್ಲಿ ಎಂಥ ಸಾಹಿತಿಗಳಿದ್ದಾರೆ. ದಾರಾ ಬೇಂದ್ರೆ, ಪೂತಿ ನರಸಿಂಹಾಚಾರ್, ಶಿವರಾಮ್ ಕಾರಂತರು, HS ವೆಂಕಟೇಶ್ ಮೂರ್ತಿ, ಕುವೆಂಪು. ಸರ್, ಹಳ್ಳಿಗಳಲ್ಲಿ ಬಹಳಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಹಾಗೆ ಹಳ್ಳಿಗಳಲ್ಲಿ ಅಷ್ಟೇ ಇಲ್ಲ, ಇಲ್ಲೂ ಕೂಡ ಬಹಳಷ್ಟು ಜನ ಕನ್ನಡ ಮೀಡಿಯಂ ಇಂದ ಶುರು ಮಾಡ್ತಾರೆ. ಸೊ ಕನ್ನಡದಲ್ಲಿ ಬಹಳಷ್ಟು ಕಲಿತಾರೆ ಕೂಡ. ಮುಂದೆ ಬಂದಾಗ ಅವರು ಯಾವಾಗ ಇಂಗ್ಲಿಷ್ ಮೀಡಿಯಂಗೆ ಶಿಫ್ಟ್ ಆಗಬೇಕಾದಂತಹ ಸಮಯ ಬರುತ್ತಲ್ಲ, ಅಲ್ಲಿ ಅವರ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಂತ ಬಹಳಷ್ಟು ಜನರಿಗೆ ಅಭಿಪ್ರಾಯ ಇದೆ, ಮತ್ತು ವಾಸ್ತವ ಕೂಡ ಇರ್ಬೋದು ಟು ಅನ್ ಎಕ್ಸ್ಟೆಂಟ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತು ಮಕ್ಕಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಬೈ ದ ವೇ ಕನ್ನಡ ಮೀಡಿಯಂನಲ್ಲಿ ಓದಿದ್ದ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದ? ನಾನು ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಹೈಸ್ಕೂಲು ಇಂಗ್ಲಿಷ್ ಮೀಡಿಯಂ ಓದಿದೆ.
ಸೊ ಕನ್ನಡ ನೀವು ಅನುಭವವನ್ನ ಹೇಳಿ ಸರ್ ಮಕ್ಕಳಿಗೆ. ಕನ್ನಡ ಮೀಡಿಯಮಲ್ಲಿ ಹೋದರೆ ನೀವು ಬೇರೆಯವರು ಇಂಗ್ಲೀಷ್ ಮೀಡಿಯಮ್ ಓದೋರಂತೆ ಕೀಳು ಅಂತ ಯಾವತ್ತೂ ಅಂದ್ಕೊಳ್ಕೊಡ್ದು. ನಾಲೆಡ್ಜ್ ಈಸ್ ನಾಲೆಡ್ಜ್. ಆ ನಾಲೆಡ್ಜನ್ನ ಗ್ರಹಿಸೋದಕ್ಕೆ ಕನ್ನಡದಲ್ಲಾದರೂ ಓದ್ಬೋದು, ಇಂಗ್ಲೀಷಲ್ಲಾದರೂ ಓದ್ಬೋದು. ಅಂದಂಗೆ ನಮ್ಮ ಶಾಲೆ, ನಾನು ಊರ್ಕುಂಟೆ ಮೆಟ್ಟೂರು, ನಮ್ಮೂರಲ್ಲಿ ಕೋದಂಡರಾಮ ಪ್ರೌಢಶಾಲೆ ಇದೆ. ಅವರೆಲ್ಲರೂ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಓದೋದು. ನನ್ನ ಪ್ರಕಾರ ಅವರು ಕನ್ನಡ ಓದ್ತಿದ್ರು, ಅವ್ರ ಜ್ಞಾನ ತುಂಬ ಚೆನ್ನಾಗಿದೆ, ನಾಲೆಡ್ಜ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಓದ್ತೀವಿ ಅಂತ ಅವ್ರಿಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇದ್ರೂ, ಯಾತಕ್ಕೆ ಅಂದರೆ ಪ್ರಪಂಚ ಇದು ಬಂದಾಗ ಕೆಲಸ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಇಂಗ್ಲೀಷ್ ಬೇಕಾಗತ್ತೆ. ಸೊ ಇಂಗ್ಲೀಷ್ ಕಲಿಬೋದು ಜೊತೆಯಾಗಿ ಕನ್ನಡದಲ್ಲಿ. ಸೊ ಇಂಗ್ಲೀಷಲ್ಲಿ ಓದಿದ್ರೆ ಮಾತ್ರ ನೀವು ಯಶಸ್ವಿ ಆಗ್ತೀರಾ ಅಂತ ಅಂದ್ಕೊಳ್ಕೊಡ್ದು. ಕನ್ನಡ ಮೀಡಿಯಮಲ್ಲಿ ಓದಿ ಯಶಸ್ವಿ ಆಗ್ಬೋದು, ಆದರೆ ನಮ್ಮ ಹಳ್ಳಿಲಿರೋ ಹುಡುಗರಿಗೆ ಇಂಗ್ಲೀಷ್ ಕಲಿಸ್ಬೇಕಾಗತ್ತೆ. ಯಾಕಂತಂದರೆ ದಟ್ಸ್ ಎ ರಿಯಾಲಿಟಿ. ದ ವರ್ಲ್ಡ್ ಈಸ್ ಇಂಟ್ರಾಕ್ಟೆಡ್ ವಿತ್ ಇಂಗ್ಲೀಷ್ ಮೋರ್ ದೆನ್ ಕನ್ನಡ. ಹೌದು ಸರ್, ಬಹಳ ಸುಂದರವಾಗಿ ಹೇಳಿದ್ರಿ. ಆಕ್ಚುಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ. ಒಂದು ಸಣ್ಣ ಹಾಡಿನ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ರ ಸಾಧನೆಯ ಹಾದಿಯಲ್ಲಿ FM ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮ್ ಪ್ರಸಾದ್ ಅವರು, ಸಾಹಿತಿಗಳು. ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೈದ್ಯ ವೃತ್ತಿಯಲ್ಲಿ ಹತ್ತತ್ರ 40-45 ವರ್ಷದಿಂದ ಇದ್ರಿ. ಸೊ ಇವತ್ತಿನ ಭಾರತದಲ್ಲಿ ನೀವು ನೋಡೋದಾದ್ರೆ ಮೆಡಿಕಲ್ ಫೀಲ್ಡ್ ನಿಮಗೆ ಎಷ್ಟು ಮುಂದುವರೆದಿದೆ ಅಂತ ಅನ್ಸುತ್ತೆ? ನಾನು ಭಾರತೀಯನಾಗಿ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತ ದೇಶ ಎಷ್ಟು ಮುಂದುವರೆದಿದೆ ಅಂತ ನಾವು ವಿಶ್ವ ದರ್ಜೆಯಲ್ಲಿದ್ದೀವಿ. ವೈದ್ಯಕೀಯ ಕೇಂದ್ರವಾಗಿದೆ. ಪರದೇಶದಿಂದ ಭಾರತಕ್ಕೆ ಬರ್ತಾರೆ ಸರ್ಜರಿ ಮಾಡಿಸ್ಕೊಳ್ಳೋಕೆ, ಟ್ರೀಟ್ ಮಾಡಿಸ್ಕೊಳ್ಳೋಕೆ ಎಲ್ಲ. ನಮ್ಮ ವೈದ್ಯರು ತರಬೇತಿ ಉನ್ನತ ತರಬೇತಿ. ವಿಶ್ವದಲ್ಲಿ ಯಾವ ವೈದ್ಯರಿಗೂ ನಮ್ಮ ವೈದ್ಯರು ಕಡಿಮೆ ಇಲ್ಲ. ಅದು ಮಾತ್ರ. ಆಮೇಲೆ ಆಸ್ಪತ್ರೆಗಳು ಅಷ್ಟೇ ಎಲ್ಲ ಸುಸಜ್ಜಿತವಾಗಿದೆ. ರೊಬಾಟಿಕ್ ಸರ್ಜರಿ ಮಾಡ್ತಾರೆ, ಎಲ್ಲ ಸಲಕರಣೆ ಉಪಕರಣಗಳು ಇದೆ. ಸೊ ಆ ವಿಷಯದಲ್ಲಿ ಮಾತ್ರ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಸರ್, ನೀವು ಹೊರಗಡೆ ಹೋದಾಗ ಆಸ್ ಎ ಡಾಕ್ಟರ್, ನೀವು ಹೊರಗಡೆ ಹೋದಾಗ ಅಲ್ಲಿ ತುಂಬಾ ಜನ ಡಾಕ್ಟರ್ಸ್ ಇದ್ರ ನಿಮ್ಗೆ ಭಾರತದ ಮೂಲದಿಂದ? ಆಕ್ಚುಲಿ ಅದು ಒಂದು ಹೆಮ್ಮೆ ವಿಷಯ. ಅಮೇರಿಕಾದಲ್ಲಿ ನನಗೆ ಡೆಫಿನೆಟಾಗಿ ಎಷ್ಟು ನಂಬರ್ಸ್ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಮಾತ್ರ ಕೇಳ್ತೀನಿ. ಇಂಡಿಯನ್ ಡಾಕ್ಟರ್ಸ್ ಆರ್ ಸೋ ಗ್ರೇಟ್, ದರ್ ಸೋ ಕಂಪ್ಯಾಷನೇಟ್, ದ ಲಿಸನ್ ಟು ಅಸ್. ಇದು ನಾನು ಒಂದು ಕಡೆ ಕೇಳಲಿಲ್ಲ, ಒಂದು ಸ್ಟೇಟಲ್ಲಿ ಕೇಳಲಿಲ್ಲ, ಎಲ್ಲ ಸ್ಟೇಟಲ್ಲೂ ಕೇಳ್ತಾರೆ. ಅದು ಮಾತ್ರ, ಅದೊಂದು ನಮ್ಮದು ಕಲ್ಚರ್, ನಮ್ಮ ಸಂಸ್ಕೃತಿ. ಅದು ನಾವು ಆತ್ಮೀಯವಾಗಿ ಮಾತಾಡ್ತೀವಿ, ನಾವು ವ್ಯಾವಹಾರಿಕವಾಗಿ ಮಾತಾಡಲ್ಲ. ನಾವು ಪೇಷಂಟ್ ಇಸ್ ನಾಟ್ ಎ ನಂಬರ್, ಇಟ್ಸ್ ಅ ಪರ್ಸನ್. ಸೊ ಆ ವಿಷಯದಲ್ಲಿ ಮಾತ್ರ ಇಂಡಿಯನ್ ಡಾಕ್ಟರ್ಸ್ ಹ್ಯಾವ್ ಗಾಟ್ ಎ ಗ್ರೇಟ್ ನೇಮ್ ಇನ್ ಅಮೆರಿಕಾ. ದಟ್ ಮಚ್ ಐ ಕ್ಯಾನ್ ಸೇ. ವಂಡರ್ಫುಲ್ ಸರ್. ಹಾಗೆ ಒಂದು ವಿಶೇಷ ಪುಸ್ತಕವನ್ನು ಕೂಡ ನೀವು ಬಿಡುಗಡೆ ಮಾಡುವ ಸಂಭ್ರಮದಲ್ಲಿ ನಿಂತಿದ್ದೀರಿ. ಸೊ ಅದ್ರ ಬಗ್ಗೆ ಮತ್ತು ಯಾವ ವಿಚಾರದವಾಗಿ ನೀವು ಆ ಪುಸ್ತಕನ ಬರೆದಿದ್ದೀರಿ ಹೇಳ್ಬಹುದಾ? ನಿಮಗೆ ತಿಳಿದಂಗೆ ನನಗೆ ಕುವೆಂಪು ಅವರು ನನ್ನ ಫೇವ್ರೆಟ್ ಪೊಯೆಟ್. ಅವ್ರ ವಿಷಯ ತುಂಬ ಓದಿದ್ದೀನಿ, ಅವ್ರ ಪುಸ್ತಕಗಳೆಲ್ಲ ತುಂಬ ಓದಿದ್ದೀನಿ. ಅವ್ರು ಭೇಟಿ ಮಾಡೋ ಸುಯೋಗ ನನ್ನ ಪತ್ನಿ ಆಶಾ ಅವರ ಮೂಲಕ ಸಿಕ್ತು. ಆಶಾ ಅವ್ರ ತಾಯಿ ಕುವೆಂಪು ಅವರ ಪತ್ನಿ, ಅವರೆಲ್ಲ ಸಂಬಂಧಿಕರು. 1980ನೇ ಇಸ್ವಿಯಲ್ಲಿ ನಾನು ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋ ಅದೃಷ್ಟ ಸಿಕ್ತು. ಎಲ್ಲಿ? ಕುಪ್ಪಳಿಗ? ಉದಯ ರವಿಗೆ. ಸೊ ಅದು ನನ್ನ ಮೆಮೊರೇಬಲ್ ಡೇ. ನನ್ನ ತಮ್ಮನೂ ಬಂದಿದ್ದ. ಸೊ ಅದು ಮಾತ್ರ ಇದು. ಆಮೇಲೆ ಕುವೆಂಪು ಫಾರ್ ವಾಟ್ ಎವರ್ ರೀಸನ್, ಯಾವ ಜನ್ಮದ ಮೈತ್ರಿಯೋ ಈ ಜನ್ಮದಲ್ಲಿ ಬಂದು ಸೇರಿದಂಗೆ ಅವ್ರ ಕುವೆಂಪು ಅಂದರೆ ಐ ಆಮ್ ಸೋ ಪ್ಯಾಷನೇಟ್. ನನಗೆ ಐ ಫೀಲ್ ಲೈಕ್ ದಟ್ ಐ ಆಮ್ ಎನ್ಕಂಪಾಸ್ಡ್ ವಿತ್ ದಿ ಸ್ಪಿರಿಟ್. ಸೊ ಕುವೆಂಪು ಮೇಲೆ ನಾನು 2018ನೇ ಇಸ್ವಿಯಲ್ಲಿ ಪದ್ಯ ಬರೆಯೋಕ್ಕೆ ಶುರು ಮಾಡಿದೆ. ಈಗ ಒಟ್ಟು ಒಂದು 108 ಕವನಗಳು ಬರೆದಿದ್ದೀನಿ ನಾನು. ಅದನ್ನು ಈಗ ಫೆಬ್ರವರಿ 14ನೇ ತಾರೀಕು ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡೋಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ನನಗೆ ಸುದಿನ. ಅದು ಖಂಡಿತ. ಸೊ ಇದು 14ನೇ ತಾರೀಕು ನಡೀತಾ ಇದೆಯಾ? ಹೌದು. ಇನ್ನೊಂದು ಸರ್ಪ್ರೈಸ್ ಇದು ಅದರಲ್ಲಿಲ್ಲ. ಹೊಯ್ಸಳ ಸಾಮ್ರಾಜ್ಯ ನನಗೆ ಒಂದು ಪುಸ್ತಕ ಕೊಟ್ಟರು, ಶಾಂತಲಾ ಪುಸ್ತಕ, KV ಬರೆದಿರೋ ಶಾಂತಲಾ ಪುಸ್ತಕ ಕೊಟ್ಟರು 2022ನೇ ಇಸ್ವಿಯಲ್ಲಿ, 2022. ಸೊ ಎಷ್ಟು ನಾನು ಬೇಲೂರು ಹಳೆಬೀಡಿಗೆ 2-3 ಸರಿ ಹೋಗಿ ಬಂದಿದ್ದೀನಿ. ಏನೋ ಒಂದು ಭಾವನೆ ಇತ್ತು,
ಬಟ್ ಶಾಂತಲಾ ಪುಸ್ತಕ ಓದ್ತಾ 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 ಸ್ಫೂರ್ತಿ ಜಾಸ್ತಿ ಆಯಿತು. ನಾನು ಅದ್ರ ಮೇಲೆ ಬೇಲೂರಲ್ಲೇ ಬೀಡು, ವಿಷ್ಣುವರ್ಧನ, ಜಕಣಾಚಾರಿ, ಶಾಂತಲಾ ಮೇಲೆ ಪುಸ್ತಕ ಬರೆದಿದ್ದೀನಿ. ಅದನ್ನು ಈ ಪುಸ್ತಕದ ಜೊತೆ ಬಿಡುಗಡೆ ಮಾಡ್ತಾ ಇದ್ದೀನಿ. 2 ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ವಂಡರ್ಫುಲ್ ಸರ್, ಒಳ್ಳೆಯದಾಗ್ಲಿ, ಚೆನ್ನಾಗಿ ಆಗ್ಲಿ ಕಾರ್ಯಕ್ರಮಗಳು. ಹಾಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನ ನಂತರ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಮಿತ್ತೂರ್ ನಂಜಪ್ಪ ರಾಮ್ ಪ್ರಸಾದ್ ಅವರು. ಸರ್, ಕಾರ್ಯಕ್ರಮದ ಕಡೆಗೆ ಹಂತಕ್ಕೆ ಬರ್ತಾ ಇದೀವಿ. ನೀವು ಒಂದು ಸುಮಾರು 45 ವರ್ಷಗಳ ಕಾಲ ಒಂದು ಫುಲ್ ಫ್ಲೆಡ್ಜ್ ಪ್ರೊಫೆಷನಲ್, ಒಂದು ಸಕ್ಸಸ್ಫುಲ್ ಪ್ರೊಫೆಷನ್ ನಲ್ಲಿ ಇದ್ದು ಅದರ ಜೊತೆಗೇನೆ ಸಾಹಿತ್ಯದ ನಂಟನ್ನ ಬೆಳೆಸ್ಕೊಂಡು ಬಂದಿದ್ದೀರಿ. ಮತ್ತು ಇವಾಗ ಸಾಧನೆಯನ್ನು ಮಾಡುವ ಉತ್ಸಾಹ, ಹುಮ್ಮಸ್ಸನ್ನು ಕೂಡ ಇಟ್ಕೊಂಡಿದ್ದೀರಿ. ಸೊ ಈ ವಿಚಾರದಲ್ಲಿ ಯುವ ಜನತೆಗೆ ನಿಮ್ಮ ಸಂದೇಶ ಏನು? ಈಗ ಯುವ ಜನರಿಗೆ ನನ್ನ ಸಂದೇಶ ಇಷ್ಟೇ: ವೃತ್ತಿಯಲ್ಲೂ ವಿದ್ಯಾಭ್ಯಾಸದಲ್ಲೂ ಯಶಸ್ವಿಯಾಗಬೇಕು. ಅದರ ಜೊತೆಯಾಗಿ ನಾವು ನಮ್ಮ ಪರಿಸರನ ಸಂರಕ್ಷಣೆ ಮಾಡಬೇಕು. ನಮ್ಮ ಸಮಾಜ ಸುಧಾರಕ ಸೇವೆ ಮಾಡೋ ಪ್ರಯತ್ನ ಮಾಡಬೇಕು. ಸಮಾಜ ಸುಧಾರಣೆ ಅಂತಂದ್ರೆ ಮುಕ್ತ ಸಮಾಜ ಅಥವಾ ಸಮಾಜದಲ್ಲಿ ಎಲ್ಲರ ಏಳಿಗೆಗೆ ಪ್ರಯತ್ನ ಮಾಡೋದು, ಅವರಿಗೆ ಸಹಾಯ ಮಾಡೋದು. ಮತ್ತೆ ತ್ರಿಕೋಣ ಆರೋಗ್ಯ ಅಂತಂದ್ರೆ ನಾವು ಇದು ಪ್ರಪಂಚದಲ್ಲಿ ಮನುಷ್ಯರೊಬ್ಬರೇ ಅಲ್ಲ, ಪ್ರಾಣಿಗಳು ಇದ್ದಾರೆ, ಆಮೇಲೆ ಪರಿಸರ ಇದೆ. ನಾವು ಆರೋಗ್ಯ ಒಂದಕ್ಕೊಂದಕ್ಕೆ ಜಾಯಿಂಟ್ ಟುಗೆದರ್. ಸೊ ನಾವು ಪರಿಸರನ ಕಾಪಾಡಿದ್ರೆ ಮತ್ತೆ ಪ್ರಾಣಿ ಪಕ್ಷಿ ಕಾಪಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ನೋಡ್ಕೊಳ್ಳೋದ್ರಲ್ಲಿ ಅದೆರಡನ್ನು ಅಲಕ್ಷ್ಯ ಮಾಡಿದ್ರೆ ಅದು ಸರಿಯಿಲ್ಲ. ಸೊ ಅವ್ರಿಗೆ ಹೇಳೋದು, ಯುವ ಜನಾಂಗ ದೇಶದ ಆಧಾರ ಸ್ತಂಭಗಳು. ಅವರು ವಿವೇಕಾನಂದ ಹೇಳ್ದಂಗೆ ಅವರು ಮುಂದಿನ ಭವಿಷ್ಯ, ದೇಶ ಕಟ್ಟೋ ಶಕ್ತಿಗಳು. ಸೊ ಅವರು ಆಧ್ಯಾತ್ಮಿಕತೆ, ನೈತಿಕ, ಅದರಲ್ಲೂ ಅವರು ನಿರತರಾಗಬೇಕು. ಸರ್, ವಂಡರ್ಫುಲ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲೂ ಕೂಡ 1 ಗಂಟೆಗಳ ಕಾಲ ನಮ್ಮ ಜೊತೆ ನಿಮ್ಮ ಅನುಭವವನ್ನ ಎಲ್ಲಾನು ಹಂಚಿಕೊಂಡಿದ್ದೀರಿ. ಸೊ ನಮ್ಮ ಇಡೀ FM ರೈನ್ಬೋ ತಂಡದ ಪರವಾಗಿ, ಆಕಾಶವಾಣಿಯ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಮುಂದಿನ ಎಲ್ಲ ಸಾಹಿತ್ಯದ ಹಿರಿಮೆಗಳಿಗೆ ಮತ್ತು ಮುಂದಿನ ನಿಮ್ಮ ಏನೇನು ಅನ್ಕೊಂಡಿದ್ದೀರೋ ಅವೆಲ್ಲ ಕೂಡ ಸುಸೂತ್ರವಾಗಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ನೀವು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಅನುಭವ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.